ಸರ್ ಅದೇ ಈಗ ಏನು ಅನುದಾನಗಳೇನಾದರೂ ಕೊರತೆ ಇದೆಯಾ ಸರ್ ಶಾಸಕರಿಗೆ? ಈಗ ಬರಗಾಲ ಬಂದಿದೆ, ಈ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಇಂಥದಕ್ಕೆಲ್ಲ ಒಂದೊಂದು ಕೋಟಿ ಈಗಾಗಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದಾರಲ್ಲ, 1 ಕೋಟಿ ಕೊಡ್ತೀನಿ ಪ್ರತಿ ಕ್ಷೇತ್ರಕ್ಕೂ 1 ಕೋಟಿ. ಕುಡಿಯೋ ನೀರಿನ ವಿಚಾರದಲ್ಲಿ, ಮೇವಿನ ವಿಚಾರದಲ್ಲಿ ಏನೋ ಸಮಸ್ಯೆ ಇದ್ದರೆ ಅದನ್ನು ನೀವು ಬಗೆಹರಿಸ್ಕೋಬೋದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು CEO ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಕೂಡ ಬೋರ್ ತೆಗೆಸ್ತಕ್ಕಂಥದ್ದು, ಕುಡಿಯೋ ನೀರು ಪೈಪ್ಲೈನ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ಸ್ ಇರ್ತದೆ, ಬಟ್ ಸದ್ಯಕ್ಕೆ ಈಗ 1 ಕೋಟಿ ನಮಗೆ ಸಾಕು. ಈಗ 1 ಕೋಟಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು 2-3 ತಿಂಗಳು ನೋಡೋಣ ಏನೇನು ಆಗ್ತದೆ ಅಂತ, ಆಮೇಲೆ ತೀರ್ಮಾನ ಆಗ್ತದೆ. ಸರ್ ಆಮೇಲೆ ಈಗ ಡೆಲ್ಲಿನಲ್ಲಿ ನೀಟ್ ಪರೀಕ್ಷೆ ಎಲ್ಲ ಜೋರಾಗಿ ನಡೀತಾ ಇದೆ ಸರ್. ಈಗ ರಾಜ್ಯದಲ್ಲೂ ಕೂಡ ಹೆಚ್ಚಾಗ್ತಿದೆ. ಇಲ್ಲ ಮೊಟ್ಟೆ ಯಾರು ಹೊಡೆದ್ರು ಗೊತ್ತಿಲ್ಲ. ಯಾರು ನಮ್ಮ ಪಾರ್ಟಿ ಆಫೀಸ್ ಹತ್ರ ಬರೋ ಅವಶ್ಯಕತೆ ಇರಲಿಲ್ಲ. ಅವರು ನಮ್ಮ ಪಾರ್ಟಿ ಆಫೀಸ್ ಹತ್ರ ಬಂದಿದ್ದಾರೆ. ಅವಾಗ ನ್ಯಾಚುರಲಿ ನಮ್ಮ ಹುಡುಗರಿಗೆ ಕೆರಳಿರ್ಬೋದು. ಅದು ಅವರು ಪ್ರತಿಭಟನೆ ಮಾಡಬೇಕಾಗಿರೋದು ಬೇರೆ ಬೇರೆ ಸ್ಥಳಗಳಿದ್ದು ಅಲ್ಲೋಗಿ ಪ್ರತಿಭಟನೆ ಮಾಡಬೇಕಾಯಿತು. ನಮ್ಮ ಕಚೇರಿ ಹತ್ರ ಬಂದಾಗ ನಮ್ಮವ್ರಿಗೆ ಸ್ವಲ್ಪ ಬೇಜಾರಾಗಿರ್ಬೋದು. ಬಟ್ ಯಾರೇ ಆಗಲಿ ಮೊಟ್ಟೆಲಿ ಹೊಡಿತಕ್ಕಂಥದ್ದು ತಪ್ಪೇ. ಅದು ಬೇರೆ ರೀತಿ ಅದನ್ನು ಪ್ರತಿರೋಧ ಮಾಡ್ಬೋದಾಗಿತ್ತು. ಮೊಟ್ಟೆಲಿ ಹೊಡಿತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಿದ್ಯಾರ್ಥಿಗಳ ಪ್ರತಿಭಟನೆ ಬಹಳ ಜೋರಾಗ್ತಾ ಇದೆ. ಇಲ್ಲ, ರಾಜೀನಾಮೆ ಆಗ್ರಹಿಸಿ ಇನ್ನೂ ಕೂಡ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಾ ಇಲ್ಲ. ಅಲ್ಲ, ಕೇಂದ್ರ ಸರ್ಕಾರ ಯಾವ ವಿಚಾರದಲ್ಲೂ ಕೂಡ ನಿರ್ಣಯ ತೆಗೆದುಕೊಂಡಿಲ್ಲ. ಹಿಂದೆ ರೈತರುಗಳು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿದ್ರು, ಕೇಂದ್ರದಲ್ಲಿ ದೆಹಲಿನಲ್ಲಿ ಹೋರಾಟ ಮಾಡಿದ್ರು. ಆವಾಗಲೂ ಕೂಡ ಏನು ನಿರ್ಣಯ ತೆಗೆದುಕೊಳ್ಳೋ ಒಂಥರ ಡಿಕ್ಟೇಟರ್ಶಿಪ್ಪನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕರೆದಿ ಚರ್ಚೆ ಮಾಡಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ರೀತಿಗಳನ್ನ ನಾವು ಕಾಣ್ತಾ ಇಲ್ಲ. ಮತ್ತು ಪ್ರಧಾನಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ, ಯಾರಾದರೂ ಕೂಡ ಈ ವಿದ್ಯಾರ್ಥಿಗಳ ಇದರಲ್ಲಿ ಅವ್ರಿಗೆ ತೊಂದರೆ ಕೊಡುವಂಥ ಕೃತ್ಯ ಮಾಡಿದ್ರೆ ನಾವು ಅವ್ರ ಮೇಲೆ ಸೂಕ್ತ ಕ್ರಮ ತಗೊತೀವಿ ಅಂತಕ್ಕಂಥ ಟ್ವೀಟನ್ನು ಕೂಡ ನೋಡಿದ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರೋದೇ BJP ಅವರಿಂದ. ಮೊದಲು ಅವ್ರ ಮೇಲೆ ಕ್ರಮ ತಗೋಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಅರ್ಥ ಕಲ್ಪಿಸ್ತಕ್ಕಂಥ ರೀತಿಯಲ್ಲಿ ಮತ್ತು ಏನೋ ಈ ದೇಶ ವಿರೋಧಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ಧರ್ಮೇಂದ್ರ ಪ್ರಧಾನ್ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡಿದ್ದಾರೆ. ಬಹುಶಃ ಇಷ್ಟೊಂದು ಆಗ್ತಿರಲಿಲ್ಲ. ಯಾಕಂದರೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, 152 ಬಾರಿ ಈ ಪ್ರಶ್ನೆ ಈ ಪತ್ರಿಕೆಗಳೆಲ್ಲ ಇದಾಗಿರ್ತಕ್ಕಂಥದ್ದು, ದುರುಪಯೋಗ ಆಗಿರ್ತಕ್ಕಂಥದ್ದು. ಯಾವುದ್ರ ಮೇಲೂ ಕೂಡ ಇದುವರೆಗೂ ಕ್ರಮ ತಗೊಂಡಿಲ್ಲ. ಅದರಿಂದ ಇದರ ದುರುಪಯೋಗ ನಡೀತಾನೆ ಇದೆ, ಇದರ ಮೇಲೆ ಕ್ರಮ ಆಗ್ತಾಯಿಲ್ಲ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಕೂಡ. ಅದರಿಂದ ಅವರು ಪ್ರಧಾನ್ ಅವ್ರ ಮೇಲೆ ಕ್ರಮ ತಗೊಂಡ್ಕೊಂಡಿದ್ರೆ ಬಹುಶಃ ಇಷ್ಟೊಂದು ಕಿಚ್ಚು ಹೆಚ್ಚು ಆಗ್ತಾ ಇರಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವರು ಪ್ರತಿಪಕ್ಷಗಳನ್ನ ಮತ್ತು ಎಲ್ಲರನ್ನೂ ಕೂಡ ಹತ್ತಿಕ್ತಕ್ಕಂಥ ಕೆಲಸ, ಡಿಕ್ಟೇಟರ್ಶಿಪ್ ಮಾಡ್ತಕ್ಕಂಥ ಕೆಲಸಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ. ಬಹುಶಃ ಇದರ ಪ್ರತಿಫಲವನ್ನು ಅವರು ಉಣ್ತಾರೆ ಮುಂದಿನ ದಿವಸಗಳಲ್ಲಿ. ರಾಜ್ಯ ಬಿಜೆಪಿ ನಾಯಕರುಗಳು ರಾಹುಲ್ ಗಾಂಧಿ ನೀಟ್ ಬಗ್ಗೆ ಮಾತಾಡ್ತಾರೆ, ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಮಾತಾಡ್ತಾರೆ, ಬಿಡದಿ ರೈತರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇಲ್ಲ ಅನ್ನೋದು. ಬಿಡದಿ ರೈತರಿಗೆ ಮಾಡಿರ್ತಕ್ಕಂಥದ್ದೇ BJP ಅವರು, JDSನವರು. ಅದನ್ನು ನಾನು ಹೇಳಿದ್ದೀನಿ, ಆಗಲೇ ಮಾಧ್ಯಮದಲ್ಲಿ ಹೇಳಿದ್ದೀನಲ್ಲ. ಅದ್ರ ಬಗ್ಗೆ ಈಗಾಗಲೇ ನಾವು ಒಂದು ಫೈನಲ್ ನೋಟಿಫಿಕೇಶನ್ ಆಗಿದೆ, ಎಲ್ಲ ಕೂಡ ಹಣ ತೆಗೆದುಕೊಳ್ತಾ ಇದ್ದಾರೆ. ಅದನ್ನು ನೋಡೋಣ ಮುಂದಿನ ದಿವಸದಲ್ಲಿ ಎಷ್ಟು ಜನ ಅದನ್ನು ಹಣ ತೆಗೆದುಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈ ನೀಟ್ಗೂ ಬಿಡದಿ ಹೋರಾಟಕ್ಕೂ ಏನು ಸಂಬಂಧ? ನಾನು ಹೇಳೋದು, ನಮ್ಮ ರಾಜ್ಯ ನಾಯಕರಿಗೆ ಒಂಥರ ಬಾಲಿಶವಾದಂಥ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸ್ಬೇಕು ಅವರು. ನೀಟ್ಗೂ ರೈತರ ಹೋರಾಟಕ್ಕೂ ಇದು ಏನು ಬಿಡದಿ ಹೋರಾಟಕ್ಕೂ ಏನು ಸಂಬಂಧ? ಯಾವ್ಯಾವ ಸಂಬಂಧ ಕಲ್ಪಿಸ್ತಾರೆ? ಅಂದರೆ ಈ ರೈತರನ್ನು ಇವ್ರನ್ನೂ ಒಂದೇ ಇದರಲ್ಲಿ ತಕ್ಕಳಲ್ಲಿ ತೂಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಪಾಪ ಯಾರು ಸಮರ್ಥವಾದಂಥ BJP ನಾಯಕರು ಇಲ್ಲ ಇಲ್ಲಿ. ಅದರಿಂದ ಈ ರೀತಿ ಹೇಳಿಕೆಗಳು ಬರ್ತವೆ. ನೋಡೋಣ ಮುಂದಿನ ದಿವಸದಲ್ಲಿ ಏನಾಗ್ತದೆ. ನೀವು ಸಮಿತಿ ಮಾಡಿದಿರಿ, ಇವತ್ತು ಅಲ್ಲಿ ಈ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ ಕೂಡ ಶುರು ಮಾಡಿದ್ದಾರೆ. ಎತ್ತನೆ ಮಾಡಲಿ ಅವರು. ಎಲ್ಲರೂ ಕೆಲವರು ಬೇರೆ ಬೇರೆ ರೀತಿ ವಿಭಿನ್ನವಾದ ರೀತಿಯಲ್ಲಿ ಅವರ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥ ಕೆಲಸ ಮಾಡಲಿ. ಅವರಿಂದ ನಮ್ಗೇನು ಮಾಹಿತಿ ಬರ್ತದೋ ಅದನ್ನು ನೋಡೋಣ. ಅದನ್ನು ಮುಂದೆ ಅವ್ರು ನಮಗೇನು ಮಾರ್ಗದರ್ಶನ ಮಾಡ್ತಾರೆ ಗೋಪಾಲ್ ಗೌಡರು, ಅದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತೀವಿ. ನಿನ್ನೆ ಮೊಟ್ಟೆ ಹೊಡೆದ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಸರ್ಕಾರದಲ್ಲಿ ಎಲ್ಲ ಕೊತ್ವಾಲ್ ಶಿಷ್ಯಂದ್ರೆ ತುಂಬಿಕೊಂಡಿದ್ದಾರೆ ಅಂತ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಾಪ ಅಶೋಕ್ ಅವ್ರ ಬಗ್ಗೆ ಯಾಕೆ ಕೇಳಕ್ಕೆ ಹೋಗ್ತಾರೆ? ಅವ್ರಿಗೆ ಪ್ರಶ್ನೆ ಕೇಳಕ್ಕೆ ಬರಲ್ಲ. ಅವ್ರಿಗೆ ಉತ್ತರ ಏನು ಹೇಳೋದು ನಾವು? ಸೂಕ್ತವಾದಂಥ ಪ್ರಶ್ನೆ ಅವರು ಕೇಳಲ್ಲ, ಅದಕ್ಕೆ ಸೂಕ್ತವಾದಂಥ ಉತ್ತರ ನಮ್ಮಿಂದನೇ ಸಿಗಲ್ಲ. ಏನು ಸರ್ ಉತ್ತರ? ಅವ್ರಿಗೆ ಪ್ರಶ್ನೆ ಕೇಳಕ್ಕೆ ಬರಲ್ಲ. ಮೊಟ್ಟೆ ಕೋತ್ವಾಲ್ ಏನೇನೋ ಹೇಳ್ತಾರೆ, ಯಾವುದಕ್ಕೆ ಏನೋ ಲಿಂಕ್ ಮಾಡ್ತಾರೆ. ಯಾವ ಕೋತ್ವಾಲ್ ಶಿಕ್ಷಿದ್ರೆ ಅವರಲ್ಲಿ? ಅವರೇ ದಯಮಾಡಿ ಪಟ್ಟಿ ಕೊಡ್ಬೇಕು. ಅವರು ದಯಮಾಡಿ ಇವ್ರು ಮೊಟ್ಟೆ ಹೊಡೆದಿದ್ರಲ್ಲ, ಹಿಂದೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರು ಮೊಟ್ಟೆ ಹೊಡೆದಿದ್ರಲ್ಲ ಅವಾಗ, ಅದಕ್ಕೇನು ಹೇಳ್ತಾರೆ ಅಶೋಕ್ ಅವರು? ಪಾಪ ಅಶೋಕ್ ಅವ್ರ ಬಗ್ಗೆ ಯಾಕೆ ಹೇಳ್ತಾರೆ ಬಿಡಿ. ಕ್ಯಾಬಿನೆಟ್ 2 ಬಾರಿ ಡೆಲ್ಲಿಗೆ ಹೋದ್ರು ಕೂಡ ಬಗೆಹರಿಲಿಲ್ಲ. ಇಲ್ಲ, ಈ ನೀಟ್ ಗಲಾಟೆಯಿಂದ ಸ್ವಲ್ಪ ಅದು ಮುಂದಕ್ಕೆ ಹೋಗಿದೆ. ಬಹುಶಃ ಮುಂದಿನ ವಾರದಲ್ಲಿ ಬಗೆಹರಿತಕ್ಕಂಥ ವಾತಾವರಣ ಇದೆ.
ನೀವು ಆಕಾಂಕ್ಷಿ ಸರ್, ಈಗ ನಿಮ್ಮ ರಾಮನಗರದಲ್ಲಿ ಸಿಕ್ಕಾಪಟ್ಟೆ ಮಂಡ್ಯದಲ್ಲಿ ಎಲ್ಲ ಏನ್ ನಾವೇನ್ ಆಗ್ಬಾರ್ದು ಅಂತ ನೀವು ಮಾಧ್ಯಮದವ್ರೆ ಯಾಕೋ ನಮ್ಗೆ ನೀವು ಶತ್ರುಗಳಾಯ್ತಾ ಇದ್ದೀರಾ. ಇಲ್ಲ ಸರ್, ನಿಮ್ಗೆ ಸಿಗ್ಲಿ ಅಂತಾನೆ ನಾವು ಕೇಳ್ತಾ ದಯಮಾಡಿ ನಿಮ್ಮ ಆರೈಕೆ ಎಲ್ಲ ಇರ್ಲಿ, ಸಿಗ್ತದೆ. ಅಲ್ಲ, Thank you. ಹೋಗ್ತಿದ್ದಾರೆ, ತಾವು ಇಲ್ಲೇ ಇಟ್ಕೊಂಡು ಇದೀರಲ್ಲ. ನಾವು ಯಾರು ಡೆಲ್ಲಿಲಿ ಹೋಗಿ ಮಾಡ್ಬೇಕು ಅವ್ರು ಹೋಗಿ ಡೆಲ್ಲಿಲಿ ಮಾಡ್ತಾವ್ರೆ, ನಾವಿಲ್ಲಿ ಸೇರ್ಕೊಂಡು ಅವ್ರಿಗೆ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.